ರಾಣಿ. ಅಲ್ಲವಯ್ಯ, ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಮಾವ, ನಾನು ಮಾಡಿದ ಕಾರ್ಯವು ಸರಿಯಾ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟು ದೂತನು ಸಮಾಚಾರವು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಳು ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ ಸಹಿತ ಕಲಹ ಈ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವ ಅಧರ್ಮವೆಂದು ಕೃಷ್ಣನು ಎಷ್ಟೋ ಇದುವಾಗಿ ಹೇಳಿದ್ದನು. ಆದರೆ ಅವನ ಮಾತುಗಳನ್ನು ನಿರಾಕರಿಸಿ ಬಿಟ್ಟನಲ್ಲ ನಾನು. ಕೃಷ್ಣನು ಛತ್ರಿ ಜಾತಿಯ ಪರಮ ವೈರಿ. ಅವನ ಮಾತುಗಳು ಅಷ್ಟೊಂದು ಪರಿಗ್ರಹಿಸವೆಲ್ಲ. ಬಿಡು ಸುಯೋಧನ. ದುರಾತ್ಮನಾದ ದ್ರೋಹಿಗಳ ಮತವನ್ನು ಭೀಷಣ. ದುರಾತ್ಮನಾದ ದ್ರೋಹಿಗಳ ಮತವನ್ನು ಭೀಷಣ. ಮತವನ್ನು ಭೀಷಣ. ಮತವನ್ನು ಭೀಷಣ. ಅಗ್ರಜ ಕುಂಡಲನ್ನು ತಲೆ ತೆಗೆಸಿ ಬರಬೇಡ. ಕುಂಡಲನ್ನು ತಲೆ ತೆಗೆಸಿ ಬರಬೇಡ. ಪುಟದ ಮರವ ಅದ ಮರವನ್ನು ಸ್ಥಿರವಾಗಬೇಕು ಬರಬೇಡ. ಪುಟದ ಮರವ ಅದ ಮರವನ್ನು ಸ್ಥಿರವಾಗಬೇಕು ಬರಬೇಡ. ದುರಾತ್ಮರಾದ ದ್ರೋಹಿಗಳ ಮತವನ್ನು ಭೀಷಣ. ಮತವನ್ನು ಭೀಷಣ. ಮತವನ್ನು ಭೀಷಣ. ಅಗ್ರಜ ಹಸ್ತಿನಾವತಿಗೆ ಬಂದಿರೋನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣಂತೆ. ಏನು ಸೋದರ ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನುತಕ್ಕೆ ಯದು ನಂದನನು ದರಿದ್ರೋಪಿತ ವಿದುರ ಗೆಳೆಯನ ಸಂಧಿಸಲ್ ತಮ ಕುಟೀರಕ್ಕೆ ಹೋಗಿ ಸೈತ ಸದನವೆನಗೆ ಅಗ್ರಜ. ನೋಡಿದ್ದಮ್ಮವ, ಅಣ್ಣ ನಾನು ಕೃಷ್ಣ ಗೈದಾಕಾರ 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 ಅಣ್ಣ ನಾನು ಕೃಷ್ಣ ಗೈದಾಕಾರ 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 ವಿದುರನ ಮನೆಯವರು ಆಗಮನ ವಿದುರನ ಮನೆಯವರು ಆಗಮನ ಉದರದಿ ಗಂಧಿಸಿ ಮುದದಿ ಅಣ್ಣ ತಾನು ಕೃಷ್ಣ ಗೈದಾಕಾರ 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 ವಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ವಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದೆ ಮನಸ್ಸು ಚಲ್ಲದಿ
ಸುರಣ್ಣ ನಿಲ್ಲದೆ ಮನಸ್ಸು ಚೆಲ್ಲದಿರುವುದಣ್ಣ ಅಣ್ಣ ನಾನು ನೋಡಿ ಕೃಷ್ಣ ಕಳ್ಳ ಬಲ್ಲ ಗೈರಾಕಾರ ಗೈದಾಕಾರ ಗೈದಾಕಾರ ಅಣ್ಣ ಆಗಲೇ ರಾಜಭಾರ ದಾಟಿ ಆ ದರಿದ್ರ ವಿದುರುಕು ಮುರುಗು ಜೋಡ್ಪಡೆ ಆಚರಿಸಿವನಂತೆ. ಎಷ್ಟೊಂದು ಅವ ಹೇಳನಣ್ಣ, ಎಷ್ಟೊಂದು ಅವ ಹೇಳನ ಸೋದರ. ಅವ ಹೇಳುವ ನನ್ನ ಪ್ರಿಯ ಸೋದರ, ಅವ ಹೇಳುವ ನನ್ನ. ಇದರನಿಗೆ ಕೃಷ್ಣನಂತ ಭಕ್ತರು ಮತ್ತಾರು ಇರುವರು. ಈ ದಿನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಅಣ್ಣ ನೀನು ಚಿಂತಿಸಬೇಡ ಸೋದರ, ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಸಾಗುದುವನ ದುರಾಗದಲ್ಲಿ ಸರಸ, ಸಾಗುದುವನ ದುರಾಗದಲ್ಲಿ ಸರಸ, ಸರಸ ವ್ಯಸನ ನಗಿಸಿದ ಪರ್ಯ, ಸರಸ ವ್ಯಸನ ನಗಿಸಿದ ಪರ್ಯ. ಸಾಕು 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 ಸಾಗುದುವನ ದುರಾಗದಲ್ಲಿ ಸರಸ, ಮಾನಹಾನಿಯ ವಿರತಿ ನಮಗೆ, ಮಾನಹಾನಿಯ ವಿರತಿ ವಿದುರನ ಮನೆಯಲ್ಲೇ ಕುಳಿತಿಯನು, ಮಾನಹಾನಿಯ ವಿರತಿ ನಮಗೆ ವಿದುರನ ಮನೆಯಲ್ಲೇ ಕುಳಿತಿಯನು. ಬಿಡು ಬಿಡು ದುಡುಕಿನ ನುಡಿಗಳ ಸಹಿಸನು, ಬಿಡು ಬಿಡು ದುಡುಕಿನ ನುಡಿಗಳ ಸಹಿಸನು. ಸಾಗುದುವನ ದುರಾಗದಲ್ಲಿ ಸರಸ, ಸರಸ ವಿರಸನ ನಗಿಸಿದ ಪರ್ಯ. ಸಾಗುದುವನ ದುರಾಗದಲ್ಲಿ ಸರಸ, ದುರಾಗದಲ್ಲಿ ಸರಸ, ದುರಾಗದಲ್ಲಿ ಸರಸ. ಆ ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನಾನು ಒಪ್ಪದು ಒಪ್ಪದು ಒಪ್ಪಲಾಗದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣವ ಪಚ್ಚವ ಕಾಲುವ ಮೂಲವನ್ನು ನನ್ನೊಡನೆ, ಮುರಾರಿ ಕೃಷ್ಣವ ಪಚ್ಚವ ಕಾಲುವ ಮೂಲವನ್ನು ನನ್ನೊಡನೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುವೇ ನಾಶವಾಗುವ ಕಾಲ ಬಂದು ನನ್ಮನೆಗೆ, ಗುರುಕುಲವೇ ನಾಶವಾಗುವ ಕಾಲ ಬಂದು ನನ್ಮನೆಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯನ ಕಲ್ಲನ ವರ್ಣವ ಅರಿವರು ನೀ ಪರಿದುಡುಕುವದೆ, ನಲ್ಲಯನ ಕಲ್ಲನ ವರ್ಣವ ಅರಿವರು ನೀ ಪರಿದುಡುಕುವದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸೋದರ ಸೋದರ, ನೋಡಿದ್ದೆ ಮಾವ ನನ್ನ ತಮ್ಮನ ಕೃತಜ್ಞ ಸ್ವರೂಪವನ್ನು. ಮಜಗಜಗಳು ಎಷ್ಟಿದ್ದರೇನು ಈ ಸಿಂಹಕ್ಕೆ ಸರಿಸಾಟಿಯೇ. ಈಗೇನು ಮಾಡುವುದು ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದನಲ್ಲ, ಸಾರ್ವಭೌಮ ವೈಭವ ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪುಡಿಯನ್ನೇ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀ ಅಪಮಾನ ಹೇಗೆ ಸಹಿಸುವೆ ಸುಯೋಧನ, ಹೇಗೆ ಸಹಿಸುವೆ? ಮಾವ, ಆ ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷ ಬೇಕೆ ನಿನಗೆ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವ ಅಧರ್ಮ ಒಂದು ಇಷ್ಟ ಇದುವಾಗಿ ಹೇಳಿದ್ದನು. ಕೃಷ್ಣನು ಕ್ಷತ್ರಿ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆ ಎಂದೇ ಅವತರಿಸಿರುವವನಯ್ಯ. ಜರಾಸಂಧ, ಶಿಶುಪಾಲ ಇವರುಗಳೆಲ್ಲ ನಿನಗೆಂತಹ ಮಿತ್ರರಾಗಿದ್ದರು ಸುಯೋಧನ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳೋ ಮರಳೋ ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ತಾನು
ಅವನು ರಾಜ್ಯಭಾರ ಮಾಡಿದನಲ್ಲ, ಸಹೋದರರ ಸುರುಪಾನ ಪ್ರಮತ್ತನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನಲ್ಲ, ಅಂತಹ ಅವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಯಾತಕ್ಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಈ ದುರ್ಯೋಧನನು ಸಹಾಯವನ್ನು ಯೋಚಿಸುವುದು ಉಚಿತವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು? ಕಾಳಿಂಗ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನು ವಿಜಯೋನ್ಮತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನೇ ವಹಿಸಿದ್ದೆ ಆದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ ಅರ್ಜುನನನ್ನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನಲ್ಲ ಮಾವ. ಆ ಕೃಷ್ಣನ ಮೇಲೆ ಇಷ್ಟೊಂದು ಮಾವ ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲ. ಪಾಪ 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 ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳೆಲ್ಲ ಎಂದೇ ನಿನ್ನ ಅಭ್ಯಾಸ ಮಾಡಿಕೊಂಡೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಮಾವ. ಅಲ್ಲವಯ್ಯ, ನಿನ್ನ ಪರಮ ವೈರಿಗಳ ಪಗಡೆ ಆಟದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳ ಕುರು ಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡೋದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೆ ಆದರೆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೈನಿಸಿ ಇದೇ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದನ್ನೆರುತ್ತಿ ಏಕೆ? ದೇಹಿ 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 ಎಂದು ಕೂಡರೂಡದು. ಸರಿಯಾಗಿ ಹೇಳಿದೆ ಮಾವ ನೀನು. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿ ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಹೋಗಲೇಬೇಕು.